ಯಾವುದೇ ನೋಟಿಸ್ ಕೊಡದೇ ಇದ್ರು. ಆದ್ರೆ ಈಗ ಏಕಾಏಕಿ ಸುರೇಶ್ ಬಂದು ಒಂದು ಲೆಟರ್ ಕೊಟ್ಟ ಅಂತ ಹೇಳಿ ಇವ್ರು ಏಕ್ದಮ್ ಮಕ್ಕಳು ಓದ್ತಾ ಇರೋಂಥ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡ್ತಾ ಇರೋ ಮಕ್ಕಳಿಗೆ ಇವತ್ತು ನೋಟಿಸ್ ಕೊಟ್ಬಿಟ್ಟು ನೀವು ಸ್ಕೂಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಗುರುಜಿ ಇಲ್ಲಿ ನೋಟಿಸ್ ತಗೊಂಡು ಮೀಡಿಯಾದಲ್ಲಿ ಅವ್ನು ವಾಟ್ಸಪ್ ಮೂಲಕ ಎಲ್ಲಾ ಕಡೆಗೆ ಫೇಸ್ಬುಕ್ ಅಲ್ಲಿ ಬಿಡ್ತಾನೆ, ನಾನು ಈ ಸ್ಕೂಲ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಇದು ಮಾನ್ಯತೆ ಇಲ್ಲ, ನಿಮ್ಮ ಮಕ್ಕಳನ್ನ ಪೇರೆಂಟ್ಸ್ ನ ಎಲ್ಲರೂ ತಗೊಂಡೋಗಿ ಕೊಡಿ ಅಂತಂದ್ರೆ ನಾವು ಪೇರೆಂಟ್ಸ್ ಎಲ್ಗೋಗ್ಬೇಕು ಮಕ್ಕಳನ್ನ ಸೇರಿಸ್ಕೊಂಡು ಇವತ್ತು 16 ವರ್ಷದಿಂದ ಓದ್ತಾ ಇರೋ ಮಕ್ಕಳನ್ನ ಒಂದೇ ಏಕ್ದಮ್ ತಗೊಂಡೋಗಿ ಬೇರೆ ಸ್ಕೂಲ್ಗೆ ಹಾಕಿ ಅಂತಂದ್ರೆ ನಮಗೆ ಬೇಕಾದ ಸ್ಕೂಲ್ ನಮಗೆ ಸಿಗುತ್ತಾ? ಅದು ಒಂದು ಸ್ಕೂಲ್ ಸೆಟ್ ಆಗಿರುವಂತ ಅಟ್ಮಾಸ್ಫಿಯರ್ ಮಕ್ಕಳಿಗೆ ಸಿಗುತ್ತಾ? ಅವ್ರ ಭವಿಷ್ಯ ಏನಾಗಬೇಕು? ಮುಂಚೆ ಸರ್ ನಾವು 23ನೇ ತಾರೀಕು 9ನೇ ತಿಂಗಳು 2024ನೇ ಇಸ್ವಿನಲ್ಲಿ ನಾವು ಮನವಿ ಕೊಟ್ಟಿದ್ವಿ. ಹೋದಾಗಿತ್ತು. ಅದಕ್ಕೆ ಖುದ್ದಾಗಿ DDPI ಬಂದ್ರು, ದುಡ್ಡನ್ನ ನಾನು ಕೊಡಿಸ್ತೀವಿ ಅಂತ ಹೇಳಿ ನೋಡಿ. ಮಾನ್ಯ ಉಪನಿರ್ದೇಶಕರು ಇವರ ಹೆಸರಿನಲ್ಲಿ 60 ನಿಮ್ಗೆ ಎಲ್ಲರಿಗೂ ಇನ್ಸ್ಟಾಲ್ಮೆಂಟ್ ಅಂದ್ರೆ 30% ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಇಬ್ಬರ ಹೆಸರಿಗೆ, ಅಂದ್ರೆ ನನ್ನ ಹೆಸರು ಮಂಜುನಾಥ್ ಬಾಗಿವಾಳು, ನನ್ನ ಹೆಸರು ಸಹ ಮಂಜುನಾಥ್ BN, 31 ಲಕ್ಷಕ್ಕೆ ಚೆಕ್ ಕೊಡಿಸ್ತಾರೆ. ಆ ಒರಿಜಿನಲ್ ಚೆಕ್ಗೆ ನನಗೆ ಕಲರ್ ಜೆರಾಕ್ಸ್ ನನಗೆ ಕೊಡ್ತಾರೆ. ಒರಿಜಿನಲ್ ಜೆರಾಕ್ಸ್ DDPI ಅವತ್ತು ಬಂದಂತ ಸಿಬ್ಬಂದಿ ಹತ್ರ ಇರುತ್ತೆ. ಆಮೇಲೆ ವಿನಾಯಕ್ KS ಇವರ ಹೆಸರಿಗೆ 31 ಲಕ್ಷ ಕೊಡ್ತಾರೆ. ಅಂದ್ರೆ ಇರೋಂತ 350 ಜನಕ್ಕೆ ಇದನ್ನ 30% ಅಂದ್ರೆ 33,000 ಕೊಡಿಸ್ತೀನಿ, ಇನ್ನುಳಿದಿದ್ದನ್ನ ನಿಮ್ಗೆ ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಕೊಡಿಸ್ತೀನಿ ಅಂತ ಹೇಳಿ ಒಂದು ಚೆಕ್ ಕೊಡಿಸ್ತಾರೆ. ಇದ್ರ ಬಗ್ಗೆ ಏನಾಯ್ತು ಇವತ್ತಿನವರೆಗೂ ಇಲ್ಲ. ಇದು ಬಂದಿದ್ದು ಕಾಲೇಜ್ ವಿಸಿಟ್ ಮಾಡಿದ್ದು 28/9/2024ನೇ ಇಸ್ವಿನಲ್ಲಿ DDPI ಸ್ಕೂಲಿಗೆ ಬಂದಿದ್ದು. ಅಂದ್ರೆ ಅವತ್ತು ಇದ್ದಂತ ಪಾಂಡುರಂಗ ಅನ್ಸುತ್ತೆ, ಐ ಥಿಂಕ್ DDPI ಇದ್ದಿದ್ದು, ಅವ್ರು ಬಂದಿದ್ದು. ಅವಾಗ ಇದಕ್ಕೆ ಯಾವುದೇ ರಿಪ್ಲೈ ಆಗಿಲ್ಲ, ಇದು ನಮ್ಗೆ ದುಡ್ಡು ಬಂದಿಲ್ಲ, ಮತ್ತೆ ಬಂದು ಮನವಿ ಕಡ್ದಾಗ ಇಲ್ಲ, ಅದಕ್ಕೆ ಯಾವುದೇ ರಿಪ್ಲೈ ಇಲ್ಲ. ಆದರೆ ಸುರೇಶ್ ಅನ್ನೋರು ಬಂದು ಒಂದು ಅರ್ಜಿ ಕೊಡ್ತಿದ್ದಂಗೆ 2 ನೋಟಿಸ್ ಬರುತ್ತೆ. ಆಮೇಲೆ ಮೀಡಿಯಾದಲ್ಲಿ ಅಂದ್ರೆ ಸ್ವಂತ ಮೀಡಿಯಾ ವಾಟ್ಸಪ್ ಅಥವಾ ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿಬಿಡ್ತಾರೆ, ನಿಮ್ಮ ಮಕ್ಕಳನ್ನ ಬೇರೆ ಸ್ಕೂಲಿಗೆ ಕರ್ಕೊಂಡೋಗಿ ಅಂತೇಳಿ. ಆಮೇಲೆ ಇವರು DDPIನವರು 2 ನೋಟಿಸ್ ಇಶ್ಯೂ ಮಾಡ್ತಾರೆ. ನಮಗೆ ಯಾಕೆ ಇದುವರೆಗೂ ನೋಟಿಸ್ ಇಶ್ಯೂ ಮಾಡಿದ್ರೆ ಈ ಲೆಟರ್ಗಳಿಗೆ ಯಾವ್ದಾರು ಒಂದು ನೋಟಿಸ್ ಇಶ್ಯೂ ಮಾಡಿದಾರೆ, ಒಂದನ್ನು ತೋರಿಸ್ಬಿಡಿ ಇವರು DDPI ಆಫೀಸಲ್ಲಿ. ನನ್ನ ಮಗಳು 10th ಓದ್ತಿದ್ದಾಳೆ ಸರ್. ಈಗ 2-3 ಇಯರ್ಸ್ ಇಂದಾನು ಇವರು ಸುರೇಶ್ ಗುರುಜಿ ಅವ್ರದ್ದು ಸ್ವಲ್ಪ ಪ್ರಾಬ್ಲಮೇ ಇದೆ ಸರ್ ಸ್ಕೂಲಲ್ಲಿ. ನಾವು ಅದನ್ನು ಇವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ, ನಾವು ಸ್ಕೂಲ್ ಚೇಂಜ್ ಮಾಡಿಸ್ಬೇಕಂತಾನೆ ಇದ್ವಿ. ಆಮೇಲೆ ಯಾವಾಗ ಪ್ರಕಾಶ್ ಸರ್ ನಡೆಸ್ತಾರೆ ಅಂತ ಗೊತ್ತಾಯ್ತು, ಅವಾಗ ನಾವು ಇದು ಮಾಡಿದ್ವಿ. ಇವ್ರ ಬಗ್ಗೆ ತುಂಬಾ ಹೋಪ್ ಇದೆ ನಮ್ಗೆ. ಮತ್ತೆ ಸ್ಕೂಲು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಮಕ್ಳ ಭವಿಷ್ಯ ಮುಖ್ಯ. ಇವಾಗ ಸರ್ ಅವರು ಅದೇ ಅವ್ರದ್ದು ಸರ್ ಕಾನೂನು ರೀತಿ ಏನ್ ಬೇಕಾದ್ ನಡೀಲಿ, ಬಟ್ ಮಕ್ಳ ಭವಿಷ್ಯ ಹಾಳಾಗಬಾರ್ದು. SLC ಓದ್ತಿದ್ದಾರೆ, ನನ್ನ ಮಗಳು SLC ಓದ್ತಿದ್ದಾಳೆ, ಅವ್ರ ಭವಿಷ್ಯ ಏನು? ಈಗ 3 ದಿನ ಟೈಮ್ ಕೊಡ್ತೀವಿ, ಕ್ಲೋಸ್ ಮಾಡ್ತೀವಿ ಸ್ಕೂಲ್ನ ಅಂತಂದ್ರೆ ಏನಿದು? ಈಗ ನಾವ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಶಿಕ್ಷಣಾಧಿಕಾರಿಗಳ ಹತ್ರ ಬರ್ತೀವಿ, ಇವರೇ ಈ ತರ ಪ್ರಾಬ್ಲಮ್ ಕೊಟ್ರೆ ಮಕ್ಕಳಿಗೆ ನಾವೆಲ್ಲ ಹೋಗ್ಬೇಕು? ಸರ್ ನಾವು 1 ಲಕ್ಷ ಅವ್ರು ಕೊಡ್ಬೇಕು ಸರ್ ನಮ್ಗೆ. ಅಡ್ಮಿಷನ್ ಆಗಿದೆ, ಎಲ್ಲ ಆಗಿದೆ ಸರ್, ಎಲ್ಲ ಆಗಿದೆ.